ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUCಯ ಕನ್ನಡದ 3ನೇ ಪದ್ಯ ದೇವನೊಲಿದನ ಕುಲವೇ ಸತ್ಕುಲಂ. ಈ ಪದ್ಯವನ್ನ ರಚನೆ ಮಾಡಿದಂಥವರು ಹರಿಹರ ಅವರು. ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಅಂದ್ರೆ ಈ ಕಾವ್ಯ ಭಾಗದಲ್ಲಿ ಬಂದಿರುವಂತಹ ಅಭ್ಯಾಸವನ್ನ ನಾವೀಗ ನೋಡೋಣ. ಫಸ್ಟ್ ಮೇನ್ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ. ಕವಿ ಹರಿಹರನು ರಚಿಸಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ರಗಳೆಯ ಆರಂಭದಲ್ಲಿ ಹರಿಹರ ಕವಿಯು ಚೋಳ ದೇಶದ ಭೌಗೋಳಿಕ ಸೌಂದರ್ಯದ ವರ್ಣನೆಯನ್ನ ಮಾಡುವ ಸಂದರ್ಭದಲ್ಲಿ ಕಾವೇರಿ ನದಿಯ ವಿವರವನ್ನು ನೀಡುತ್ತಾ ಈ ಮೇಲಿನ ವಾಕ್ಯವನ್ನು ಹೇಳಿರುವನು. ಇದು ಸಂದರ್ಭ. ಈಗ ಸ್ವಾರಸ್ಯವನ್ನು ನೋಡೋಣ. ಚೋಳ ದೇಶದಲ್ಲಿ ಹರಿಯುವ ಕಾವೇರಿ ನದಿಯು ಸೋಂಕಿದವರ ಪಾಪವನ್ನು ತೊಳೆಯುವ ಪಾವನೆ ಎಂಬುದು ಕವಿಯ ಅಭಿಪ್ರಾಯವಾಗಿದೆ. ಜನರ ಪಾಲಿಗೆ ಜೀವನದಿಯಾದ ಕಾವೇರಿಯನ್ನು ಪಾಪವನ್ನು ತೊಳೆಯುವ ನೀರು ಎಂದು ಕವಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಓಕೆ, ಇನ್ನು ಎರಡನೇ ಪ್ರಶ್ನೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ಫಸ್ಟ್ ಆಯ್ದ ಭಾಗವನ್ನ ಬರಿಬೇಕು. ಕವಿ ಹರಿಹರನು ರಚಿಸಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಮಾದರ ಚೆನ್ನನದು ಯಾರಿಗೂ ಗೋಚರವಾಗದ ಅಗೋಚರ ಗುಪ್ತ ಭಕ್ತಿಯಾಗಿತ್ತು. ಅವನ ಅಂತರಂಗದೊಳಗೆ ಹುದುಗಿದ್ದ ಗುಪ್ತ ಭಕ್ತಿಯು ಎಳ್ಳಿನೊಳಗಿರುವ ಎಣ್ಣೆಯಂತೆಯೂ ಮರದೊಳಗಣ ಬೆಂಕಿಯಂತೆಯೂ ಎಂದು ವಿವರಿಸುವ ಕವಿಯು ಮುಂದುವರೆದು ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ ಎಂದು ವರ್ಣಿಸಿರುವನು. ನಿಧಾನ ಎಂದರೆ ನಿಧಿ ಎಂದರ್ಥ. ನಿಧಿಯು ನೆಲದ ಮಣ್ಣಿನೊಳಗೆ ಹುದುಗಿರುತ್ತದೆ, ಕಣ್ಣಿಗೆ ಕಾಣಿಸುವುದಿಲ್ಲ. ಅದರಂತೆಯೇ ಚೆನ್ನನ ಮನದೊಳಗಿನ ಭಕ್ತಿ ಇತರರಿಗೆ ತಿಳಿಯದಂತೆ ಅಡಕಗೊಂಡಿತೆಂದು ಕವಿ ವಿವರಿಸಿದ್ದಾನೆ. ಪ್ರಶ್ನೆ 3, ಸೋಂಪೇರಿ ಚಿತ್ತ ಜಾರಿಯು ಚಿತ್ತಮಂ ಸೋಂಕಿ. ಆಯ್ದ ಭಾಗ, ಹರಿಹರ ಕವಿಯು ರಚಿಸಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಮಾದರ ಚೆನ್ನನ ರಗಳೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಮಾದರ ಚೆನ್ನನ ಗುಪ್ತ ಭಕ್ತಿಯು ಶಿವನಿಗೆ ತುಂಬಾ ಮೆಚ್ಚುಗೆಯಾಯಿತು. ಅವನ ಸರಳ ಭಕ್ತಿಯನ್ನು ಲೋಕಕ್ಕೆ ತಿಳಿಸುವ ಬಯಕೆ ಶಿವನದು. ಒಂದು ದಿನ ಮಾದರ ಚೆನ್ನನು ಎಂದಿನಂತೆ ಹುಲ್ಲುಗಾವಲಿನಲ್ಲಿ ಶಿವಪೂಜೆ ಮುಗಿಸಿ ನಿತ್ಯ ಕಾಯಕವಾದ ಹುಲ್ಲು ಹೊರೆಯನ್ನು ಚೋಳನ ಕುದುರೆ ಮೇವಿನ ಸ್ಥಳದಲ್ಲಿ ಹಾಕಿದನು. ಅವನ ಕರ್ತವ್ಯ ನಿಷ್ಠೆಯು ಶಿವನ ಮನಸ್ಸನ್ನು ಸೂರೆಗೊಂಡಿತೆಂದು ಕವಿ ಇಲ್ಲಿ ವಿವರಿಸಿದ್ದಾನೆ. ಸೋಂಪೇರಿ ಚಿತ್ತ ಜಾರಿಯು ಚಿತ್ತಮಂ ಸೋಂಕಿ ಎಂದರೆ ಶಿವನ ಮನಸ್ಸನ್ನು ಮುಟ್ಟಿತು ಎಂದರ್ಥ. ಚಿತ್ತಜ ಎಂದರೆ ಮನ್ಮಥ, ಅರಿ ಎಂದರೆ ಶತ್ರು. ಚಿತ್ತಜಾರಿ ಎಂದರೆ ಮನ್ಮಥ, ಅರಿ ಎಂದರೆ ಶತ್ರು. ಚಿತ್ತಜಾರಿ ಎಂದರೆ ಮನ್ಮಥನ ಶತ್ರುವಾದಂತಹ ಶಿವ ಎಂದರ್ಥ. ಶಿವನ ಮನಸ್ಸನ್ನು ಚೆನ್ನನ ಕಾಯಕ ನಿಷ್ಠೆ ಸೋಂಕಿತು ಎಂದು ಕವಿ ಮೇಲಿನ ವಾಕ್ಯದಲ್ಲಿ ವಿವರಿಸಿದ್ದಾನೆ. ಉಂಡನಭವಂ ಸ್ವರ್ಗ ಮರ್ತ್ಯಕ್ಕೆ ಹೊಸತಾಗಿ. ಹರಿಹರ ಕವಿಯು ರಚಿಸಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಮಾದರ ಚೆನ್ನನ ರಗಳೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಶಿವನು ಚೆನ್ನನೊಡನೆ ಅಂಬಲಿಯನ್ನುಂಡು ಸಂತೋಷ ಹೊಂದಿದ ಸಂದರ್ಭ ಇದಾಗಿದೆ. ಮಾದರ ಚೆನ್ನನ ಗುಪ್ತ ಭಕ್ತಿಗೆ ಮೆಚ್ಚಿದ ಶಿವನು ಅವನ ಭಕ್ತಿಯ ವಿಚಾರವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡುವ ಉದ್ದೇಶವನ್ನು ಇರಿಸಿಕೊಂಡು ಚೆನ್ನನು ಊಟ ಮಾಡುತ್ತಿರುವ
ರಾಗಿ ಅಂಬಲಿಯನ್ನು ತಾನು ಹೊಟ್ಟೆ ತುಂಬ ಸವಿ ನೋಡಿದನಂತೆ. ರುಚಿಯಾಗಿದ್ದ ಅಂಬಲಿಯನ್ನು ಶಿವ ಸವಿದ ಬಗೆಯು ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಹೊಸ 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 ಸಂಗತಿಯಾಗಿದ್ದಿತೆಂದು ಕವಿಯು ಈ ಮೇಲಿನ ವಾಕ್ಯದ ಮೂಲಕ ವರ್ಣಿಸಿರುವ ಸಂದರ್ಭವಿದಾಗಿದೆ. ಪ್ರಶ್ನೆ 5. ಆಹಾ ನಿಮ್ಮರಸುತನವೆಮ್ಮಲ್ಲಿ ಮಾಳ್ಪರೆ. ಹರಿಹರ ಕವಿಯು ರಚಿಸಿರುವ ಗುಪ್ತಭಕ್ತ ಮಾದರ ಚೆನ್ನನ ಕಥೆಯುಳ್ಳ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಶಿವನು ಚೋಳರಾಜನನ್ನು ಉದ್ದೇಶಿಸಿ ಆಡುವ ಮಾತಿದಾಗಿದೆ. ಶಿವನು ತನ್ನ ನೈವೇದ್ಯವನ್ನು ಮುಟ್ಟದಿರುವುದನ್ನು ಕಂಡು ಚೋಳರಾಜನು ಕತ್ತಿಯಿಂದ ಕುತ್ತಿಗೆಯನ್ನು ಕತ್ತರಿಸಿಕೊಳ್ಳಲು ಮುಂದಾಗುತ್ತಾನೆ. ಆಗ ಅವನ ಮುಂದೆ ಪ್ರತ್ಯಕ್ಷನಾದ ಶಿವನು ಚೋಳರಾಜನನ್ನು ತಡೆಯುತ್ತಾ, ವಿಚಾರ ಮಾಡದೆ ಇಂತಹ ಕೆಲಸದಲ್ಲಿ ತೊಡಗುತ್ತಿರುವೆಯಲ್ಲ, ದೇವನಾದ ನನ್ನ ಬಳಿಯೂ ನಿನ್ನ ಹರಸುತನವನ್ನು ತೋರಿಸುವುದೇ ಎಂದು ಪ್ರಶ್ನಿಸುತ್ತಾನೆ. ನಂತರ ತನಗೆ ಹಸಿವಿಲ್ಲವೆಂದು ತಾನು ಚೆನ್ನನೊಡನೆ ಊಟ ಮುಗಿಸಿದ ಸಂಗತಿಯನ್ನು ವಿವರಿಸುತ್ತಾನೆ. ಪ್ರಶ್ನೆ 6. ನಿಂದು ಚೋಳಂ ಕೌತುಕ ಮಿಕ್ಕು ನೋಡುತಂ. ಉತ್ತರ. ಹರಿಹರನು ರಚಿಸಿರುವ ಮಾದರ ಚೆನ್ನನ ಗುಪ್ತ ಭಕ್ತಿಯ ಕಥೆಯುಳ್ಳ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಶಿವನು ಹೇಳಿದ ವಿಚಾರಗಳನ್ನು ಕೇಳಿ ಚೋಳರಾಜನು ಬೆರಗಾಗುವ ಸಂದರ್ಭವಿದಾಗಿದೆ. ಚೋಳರಾಜನಿಗೆ ಶಿವನು ಪ್ರತ್ಯಕ್ಷನಾಗಿ ತಾನು ಮಾದರ ಚೆನ್ನನೊಡನೆ ಉಂಡ ಕಾರಣದಿಂದ ತನಗೆ ಹಸಿವಿಲ್ಲವೆಂದು ಹೇಳುತ್ತಾನೆ. ಹಾಗೂ ಮಾದರ ಚೆನ್ನ ನೀಡಿದ ರಾಗಿಯ ಅಂಬಲಿಯು ಅತ್ಯಂತ ಸವಿಯಾಗಿದ್ದು ಅದರ ರುಚಿಯನ್ನು ವರ್ಣಿಸಲು ಸಾಧ್ಯವಿಲ್ಲ. ರಾಜರಿಗೂ ಅದರ ಸವಿಯ ಪರಿಚಯವಿಲ್ಲ ಎಂದು ಹೇಳುತ್ತಾ ಶಿವನು ಅಂಗದೊಳಗೆ ಐಕ್ಯನಾಗುವನು. ಇದನ್ನು ನಿಂತು ನೋಡುತ್ತಿದ್ದ ಚೋಳರಾಜನಿಗೆ ಕೌತುಕವನ್ನು ಮೀರಿದ ಆಶ್ಚರ್ಯವಾಯಿತೆಂದು ಕವಿಯು ವರ್ಣಿಸಿದ್ದಾನೆ. ಪ್ರಶ್ನೆ 7. ಇಳಿಪಿದಂ ಸರ್ವಾಂಗಮಂ ಚೆನ್ನ ನಂಗ್ರಿಯೋಳ್. ಉತ್ತರ. ಹರಿಹರ ಕವಿಯು ಮಾದರ ಚೆನ್ನನ ರಗಳೆಯಿಂದಾಯ್ದ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಮಾದರ ಚೆನ್ನನ ಭಕ್ತಿಯ ವಿಚಾರವನ್ನು ಅರಿತು ಅವನ ಕಾಲಿಗೆ ಚೋಳರಾಜನು ನಮಸ್ಕರಿಸುವ ಸಂದರ್ಭವಿದಾಗಿದೆ. ಶಿವನಿಂದ ಮಾದರ ಚೆನ್ನನ ಗುಪ್ತ ಭಕ್ತಿಯ ವಿಚಾರವನ್ನು ಅರಿತ ಚೋಳರಾಜನು ಮಾದರ ಚೆನ್ನನನ್ನು ಕಂಡು ಪಾವನಗೊಳ್ಳಬೇಕೆಂದು ಆತುರಾತುರವಾಗಿ ಅವನ ಗುಡಿಸಲ ಬಳಿ ಬರುತ್ತಾನೆ. ಗಣ ಪದವಿಯನ್ನು ಪಡೆಯಲಿರುವ ಸೌಭಾಗ್ಯವಂತನೆಂದು ಅವನ ಪಾದಗಳಿಗೆ ತನ್ನ ಸರ್ವಾಂಗಗಳನ್ನು ನೆಲಕ್ಕೆ ಚಾಚಿ ಅಷ್ಟಾಂಗ ನಮಸ್ಕಾರ ಮಾಡಿದನೆಂದು ಕವಿಯು ಇಲ್ಲಿ ವಿವರಿಸಿದ್ದಾನೆ. ಭಾನುವಂಶದ ರಾಜನು ಮಾದರ ಕುಲದ ಚೆನ್ನನ ಪಾದಗಳಿಗೆ ಬಿದ್ದು ನಮಸ್ಕರಿಸುವ ಈ ಸಂದರ್ಭದಲ್ಲಿ ಕುಲಕ್ಕಿಂತ ಭಕ್ತಿಯ ಸೋಜಿಗವೆಂಬ ಭಾವವನ್ನು ಕವಿಯು ತೋರಿದ್ದಾನೆ. ಪ್ರಶ್ನೆ 8. ದೇವನೊಲಿದನ ಕುಲವೇ ಸತ್ಕುಲಂ. ಉತ್ತರ. ಕವಿ ಹರಿಹರನು ರಚಿಸಿರುವ ಮಾದರ ಚೆನ್ನನ ರಗಳೆಯಲ್ಲಿ ಚೋಳರಾಜನು ಈ ಮೇಲಿನ ವಾಕ್ಯವನ್ನು ಮಾದರ ಚೆನ್ನನನ್ನು ಉದ್ದೇಶಿಸಿ ಹೇಳುತ್ತಾನೆ. ಈ ವಾಕ್ಯವು ಪದ್ಯದ ಶೀರ್ಷಿಕೆಯೂ ಆಗಿರುವುದನ್ನು ಗಮನಿಸಬಹುದು. ಚೋಳರಾಜನು ತನ್ನ ಗುಡಿಸಲಿಗೆ ಬಂದು ತನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದನ್ನು ಕಂಡು ಚೆನ್ನನಿಗೆ ಬೆರಗಾಯಿತು. ಕುಲದಲ್ಲಿ ಮಾದರ ಕೀಳು ಕುಲದಲ್ಲಿ ಹುಟ್ಟಿರುವ
ತನ್ನ ಪಾದಗಳಿಗೆ ಭಾನುವಂಶಜನಾದ ಚೋಳ ಮಹಾರಾಜನು ನಮಸ್ಕರಿಸಿದ್ದು ಚೆನ್ನನಿಗೆ ಮುಜುಗರದ ವಿಷಯ. ಅದನ್ನು ಅವನು ಚೋಳರಾಜನ ಮುಂದೆ ಹಾಡಿ ತೋರಿದಾಗ ಚೋಳನು ಕೀಳು ಕುಲ, ಶ್ರೇಷ್ಠ ಕುಲ ಎಂಬ ಮನುಷ್ಯ ನಿರ್ಮಿತ ಜಾತಿ ವ್ಯವಸ್ಥೆಯು ಶ್ರೇಣೀಕರವನ್ನು ನಿರಾಕರಿಸುತ್ತಾ ದೇವರನ್ನು ಒಲಿಸಿಕೊಂಡವನ ಕುಲವೇ ಒಳ್ಳೆಯ ಕುಲ, ಸತ್ಕುಲ. ದೇವರು ಮೆಚ್ಚಿಕೊಂಡಿರುವಾಗ ಮನುಷ್ಯರಾದ ನಮ್ಮ ನಡುವೆ ಕುಲದ ಮಾತೆಲ್ಲಿ ಎಂದು ಮಾದರ ಚೆನ್ನನ ಕೀಳು ಕುಲದ ಭಾವವನ್ನು ದೂರ ಮಾಡುತ್ತಾನೆ. ಇದು ಎಲ್ಲರ ಕಣ್ಣು ತೆರೆಸುವ ಮಾತು ಕೂಡ ಹೌದು. ನಿನಗೆ ಬೀದಿಗರುವಾದುದೆನ್ನಯ ಭಕ್ತಿ. ಉತ್ತರ: ಕವಿ ಹರಿಹರನು ರಚಿಸಿರುವ ದೇವನೊಲಿದ ಕುಲವೇ ಸತ್ಕುಲಂ ಎಂಬ ಮಾದರ ಚೆನ್ನನ ಗುಪ್ತ ಭಕ್ತಿಯ ಕಥೆಯುಳ್ಳ ರಗಳೆಯಿಂದ ಈ ಮೇಲಿನ ಮಾತನ್ನು ಆಯ್ದುಕೊಳ್ಳಲಾಗಿದೆ. ಶಿವಾಲಯಕ್ಕೆ ಬಂದ ಮಾದರ ಚೆನ್ನನು ತನ್ನ ಗುಪ್ತ ಭಕ್ತಿಯನ್ನು ಬಯಲು ಮಾಡಿದ್ದಕ್ಕಾಗಿ ಶಿವನನ್ನು ಆಕ್ಷೇಪಿಸುತ್ತಾನೆ. ಅಂಬಲಿಯನ್ನು ಅರ್ಪಿಸಿಕೊಂಡು ತನ್ನ ಪಾಡಿಗೆ ತಾನಿದ್ದೆ. ಶಿವನೇಕೆ ಚೋಳನನ್ನು ಕಳುಹಿಸಿ ತನ್ನನ್ನು ಕರೆಯಿಸಿಕೊಂಡದ್ದು? ಶಿವನೇಕೆ ತನ್ನೊಳಗಿನ ಭಕ್ತಿಯು ಜಗತ್ತಿಗೆ ತಿಳಿಯುವಂತೆ ಮಾಡಿದ್ದು ಎಂಬುದು ಮಾದರ ಚೆನ್ನನ ಆಕ್ಷೇಪವಾಗಿರುತ್ತದೆ. ಆದರೆ ಸರಳವಾದ ನಿಜಭಕ್ತಿಯ ಮಾದರ ಚೆನ್ನನು ಉಳಿದವರಿಗೆ ಮಾದರಿಯಾಗಲೆಂಬುದು ಶಿವನ ಇಚ್ಛೆಯಾಗಿತ್ತು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಚೋಳಾದೇಶವು ಯಾರಿಗೆ ನೆಲೆಯಾಗಿತ್ತು? ಚೋಳಾದೇಶವು ಶಿವಭಕ್ತರ ನೆಲೆಯಾಗಿತ್ತು. ಪ್ರಶ್ನೆ 2. ಚೋಳಾದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಕರಿಕಾಲ ಚೋಳನೆಂಬ ದೊರೆಯು ಚೋಳಾದೇಶವನ್ನು ಆಳುತ್ತಿದ್ದನು. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಚೋಳರಾಜನ ಕುದುರೆಗೆ ಹುಲ್ಲನ್ನು ತಂದು ಹಾಕುವ ಕಾಯಕವನ್ನು ಚೆನ್ನಯ್ಯ ಮಾಡುತ್ತಿದ್ದನು. ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು? ಚೆನ್ನಯ್ಯನು ಹುಲ್ಲನ್ನು ಎತ್ತಿನ ಬಂಡಿಯಲ್ಲಿ ಹೇರಿಕೊಂಡು ಬರುತ್ತಿದ್ದನು. ಶಿವನು ಯಾರ ಜೊತೆ ಊಟ ಮಾಡಿದನು? ಶಿವನು ಮಾದರ ಚೆನ್ನನೊಡನೆ ಊಟ ಮಾಡಿದನು. ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ತನ್ನ ದೂತರನ್ನು ಕಳುಹಿಸಿದನು. ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದರು? ಚೋಳರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕೂರಿಸಿಕೊಂಡು ಕರೆತಂದನು. ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಕೈಲಾಸದಲ್ಲಿ ಶಿವನು ಚೆನ್ನಯ್ಯನಿಗೆ ಶಿವಗಣ ಪದವಿಯನ್ನು ನೀಡಿದನು. ಕಾವೇರಿ ನದಿಯ ಮಹಿಮೆ ಎಂತಹುದು? ಕಾವೇರಿ ನದಿಯು ಸಕಲ ಸಸ್ಯಾವಳಿಗಳನ್ನು ಪೊರೆಯುವವಳು ಮತ್ತು ಸೋಂಕಿದವರ ಪಾಪಗಳನ್ನು ತೊಳೆಯುವ ಪಾಪನಾಶಿನಿಯೂ ಆಗಿದ್ದಾಳೆಂದು ಹರಿಹರ ಕವಿ ವರ್ಣಿಸಿರುವನು. ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಚೆನ್ನಯ್ಯನ ಗುಪ್ತ ಭಕ್ತಿಯು ಅಗೋಚರವಾದುದು. ಎಳ್ಳಿನೊಳಗಿರುವ ತೈಲದಂತೆ, ಕಾಷ್ಟದೊಳಗಣ ಬೆಂಕಿಯಂತೆ ಮತ್ತು ನೆಲದ ಮರೆಯ ನಿಧಾನದಂತೆ ಗೋಪ್ಯವಾಗಿತ್ತು. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಚೆನ್ನಯ್ಯನು ಪರಿಮಳ ಬೀರುತ್ತಿರುವ ಮಲ್ಲಿಗೆ ಹೂಗಳು, ಕಂಪು ಬೀರುವ ಸಂಪಿಗೆ, ಮರುಗ, ದವನ, ಪಚ್ಚೆ, ಕಡ್ಡಳಿ, ಸುರಗಿ, ಸುರಹೊನ್ನೆ, ಚಂಗಣಿಗಿಲೆ ಹೂಗಳಿಂದ ಶಿವಲಿಂಗವನ್ನು ಸಿಂಗರಿಸುತ್ತಿದ್ದನು. ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ: ಚೋಳರಾಜನು ತನ್ನ ಪಾದಗಳನ್ನು ಹಿಡಿದಾಗ ಚೆನ್ನಯ್ಯನು, ಏನಯ್ಯ ಚೋಳರಾಜನೇ, ಭಾನುಕುಲ ದರ್ಪಣನಾದ ನೀನು ಹೀಗೆ ಮಾಡುವುದೇ? ನನ್ನ ಕುಲ ಯಾವುದೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡುವುದೇ ಎಂದು ಪ್ರತಿಕ್ರಿಯಿಸಿದನು. ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ತನ್ನ ಗುಪ್ತವಾದ ಭಕ್ತಿಯನ್ನು ಬಯಲು ಮಾಡಿದ್ದಕ್ಕಾಗಿ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸುಂಟಾಯಿತು. ಅಲ್ಲದೆ ತನ್ನ ಪಾಡಿಗೆ ತಾನಿರಲು ಬಿಡದೆ ಚೋಳರಾಜನನ್ನು ಕಳುಹಿಸಿ ಕರೆಸಿಕೊಂಡಿದ್ದಕ್ಕಾಗಿಯೂ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸುಂಟಾಯಿತು. ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಶಿವನು ಚೆನ್ನಯ್ಯನ ಮುಂದೆ ಪ್ರತ್ಯಕ್ಷನಾಗಿ, ಎಲೈ ಚೆನ್ನನೇ,
ಅವಿಚಾರದಿಂದ ಇಂತಹ ಕೆಲಸ ಮಾಡುವುದೇ? ನಿನ್ನ ಭಕ್ತಿಯ ವಿಚಾರವನ್ನು ಚೋಳನಿಗೆ ತಿಳಿಸಿದರೆ ಏನಾಯಿತು ಎಂದು ಸಂತೈಸಿದನು. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಚೆನ್ನಯ್ಯನು ಸೂರ್ಯೋದಯದ ಸಮಯದಲ್ಲೆದ್ದು ಕಾಡಿಗೆ ತೆರಳುತ್ತಿದ್ದನು. ಅಲ್ಲಿ ನದಿ ತೀರದಲ್ಲಿ ಶಿವಪೂಜೆಯನ್ನು ಮೊದಲು ಅತ್ಯಂತ ಪ್ರೀತಿ ಭಕ್ತಿಭಾವದಿಂದ ನೆರವೇರಿಸುತ್ತಿದ್ದನು. ಬಗೆ ಬಗೆಯ ಹೂಗಳಿಂದ ಶಿವಲಿಂಗವನ್ನ ಅರ್ಚಿಸಿ ಸಂತಸ ಪಡುತ್ತಾ ಪೂಜೆ ಮುಗಿದ ನಂತರ ಹುಲ್ಲನ್ನು ಕೊಯ್ಯುತ್ತಿದ್ದನು. ಅವನ ಮನಸ್ಸು ಮಾತ್ರ ಶಿವನಲ್ಲೇ ನೆಲೆಯಾಗಿರುತ್ತಿತ್ತು. ಹುಲ್ಲನ್ನು ಕೊಯ್ದು ಮುಗಿಸಿದ ಮೇಲೆ ಅದನ್ನು ಎತ್ತಿನ ಮೇಲೆ ಹೇರಿಕೊಂಡು ಚೋಳರಾಜನ ಅರಮನೆಯ ಕುದುರೆ ಲಾಯದ ಕಡೆಗೆ ಹೊರಡುತ್ತಿದ್ದನು. ಚೋಳರಾಜನ ಕುದುರೆ ಲಾಯದ ಮುಂದೆ ಹುಲ್ಲು ಹೊರೆಯನ್ನು ನೂಕಿ ತನ್ನ ಕೆಲಸ ಮುಗಿಯಿತೆಂಬ ಭಾವದಿಂದ ಶಿವಧ್ಯಾನ ಮಾಡುತ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುತ್ತಿದ್ದನು. ಕುಂತಲ್ಲಿ ನಿಂತಲ್ಲಿ ಕೆಲಸದಲ್ಲಿಯೂ ಶಿವನ ಧ್ಯಾನ ಅವನನ್ನು ಆವರಿಸಿ ಬಿಡುತ್ತಿತ್ತು. ಹೀಗೆ ಚೆನ್ನಯ್ಯನು ಅಂತರಂಗದಲ್ಲಿ ಶಿವಭಕ್ತನು, ಬಹಿರಂಗದಲ್ಲಿ ಕಾಯಕದ ಯೋಗಿಯೂ ಆಗಿ ತೃಪ್ತಿಯಿಂದ ಬದುಕುತ್ತಿದ್ದನು. ಪ್ರಶ್ನೆ 2. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಶಿವನಿಗೆ ಚೆನ್ನಯ್ಯನ ಭಕ್ತಿ ಭಾವದ ಬಗ್ಗೆ ಮೆಚ್ಚುಗೆಯಾಯಿತು. ಅವನ ಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಯಪಡಿಸಬೇಕೆಂಬ ಇಚ್ಛೆಯಾಯಿತು. ಶಿವ ಮನದಲ್ಲಿ ಈ ನಿರ್ಧಾರ ಮಾಡಿದ ದಿನವೇ ಅವನು ಚೆನ್ನಯ್ಯನೊಡನೆ ಊಟ ಮಾಡಿದನು. ಚೆನ್ನಯ್ಯನ ಹೆಂಡತಿಯು ಕಾಯಕದಿಂದ ಹಿಂದಿರುಗಿದ ತನ್ನ ಪತಿಗೆ ಉಣ್ಣಲು ರಾಗಿಯ ಅಂಬಲಿಯನ್ನು ನೀಡಿದಳು. ಅದರ ಅಮೃತದಂತಹ ಸವಿಯು ಶಿವಲಿಂಗವನ್ನು ತಾಗಿತು. ಸಿಹಿಯಾದ ಮಾವಿನ ಹಣ್ಣಿನ ರುಚಿಯೊಳಗೊಂಡು ಅಂಬಲಿಯನ್ನು ಶಿವನು ಮನದಣಿಯೇ ಉಂಡು ಸುಖಿಸಿದನು. ಚೆನ್ನನ ಜೊತೆಯಲ್ಲೇ ಶಿವನು ಹೊಟ್ಟೆ ತುಂಬ ಊಟ ಮಾಡಿದನು. ಭಕ್ತನ ಜೊತೆ ಭಗವಂತನು ಊಟ ಮಾಡಿದ ಅಪರೂಪದ ಪ್ರಸಂಗವಾಗಿದೆ. ಪ್ರಶ್ನೆ 3. ಕರಿಕಾಲ ಚೋಳನು ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವಿವರಿಸಿ. ಉತ್ತರ. ಕರಿಕಾಲ ಚೋಳ ನೃಪನು ಕೂಡ ಮಹಾಶಿವಭಕ್ತನೇ ಆಗಿದ್ದನು. ಅವನು ಶಿವಾರ್ಚನೆಯನ್ನು ಆಡಂಬರದಿಂದ ನಡೆಸುತ್ತಿದ್ದನು ಎಂದು ಕವಿ ಹರಿಹರನು ವರ್ಣಿಸಿದ್ದಾನೆ. ಕರಿಕಾಲನು ನಿತ್ಯ ನೇಮದಂತೆ ಶಿವಾಲಯಕ್ಕೆ ಬಂದು ನೈವೇದ್ಯವನ್ನು ಅರ್ಪಿಸುತ್ತಿದ್ದನು. ಮೊದಲಿಗೆ ಶಿವನಿಗೆ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದನು. ಅನಂತರ ನೈವೇದ್ಯಕ್ಕೆ ದೇವಾನ್ನವನ್ನು, ದಿವ್ಯವಾದ ಅಮೃತಾನ್ನವನ್ನು ಬಡಿಸುತ್ತಿದ್ದನು. ಜೊತೆಗೆ ಉಪಚರಿಸಿ ಬಗೆ ಬಗೆಯ ಆಹಾರ ಭಕ್ಷ್ಯಗಳನ್ನು ಶಿವನಿಗೆ ನೀಡುತ್ತಿದ್ದನು. ಹಪ್ಪಳ, ಕೆನೆ ಹಾಲಿನ ಮಡಕೆಗಳನ್ನು ಅರ್ಪಿಸುವನು. ತುಪ್ಪವನ್ನು, ಕೆನೆ ಮೊಸರು, ಸಕ್ಕರೆಗಳನ್ನೆಲ್ಲ ನೈವೇದ್ಯ ಮಾಡಿ ಮುಂದೆ ಸುರಿದು ನಿಂತು ಶಿವನು ಸ್ವೀಕರಿಸಲೆಂದು ಪರದೆಯನ್ನು ಇಳಿಬಿಟ್ಟು ನಿಲ್ಲುತ್ತಿದ್ದನು. ಶಿವನೇ ಎಲ್ಲವನ್ನು ಸ್ವೀಕರಿಸು ಎಂದು ಭಕ್ತಿಭಾವ ತುಂಬಿ ಪ್ರಾರ್ಥಿಸುತ್ತಿದ್ದನು. ಇದು ಕರಿಕಾಲ ಚೋಳನು ಶಿವನನ್ನು ಅರ್ಚಿಸುತ್ತಿದ್ದಂತಹ ರೀತಿಯಾಗಿತ್ತು. ಪ್ರಶ್ನೆ 4. ಚೋಳ ರಾಜ ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ? ಶಿವನು ತಾನು ಮಾದರ ಚೆನ್ನನೊಡನೆ ಉಂಡುದಾಗಿ ಹೇಳಿ ಶಿವಲಿಂಗವನ್ನು ಸೇರಿಕೊಂಡ ಮೇಲೆ ಚೋಳರಾಜನಿಗೆ ಚೆನ್ನನನ್ನು ನೋಡಬೇಕೆಂಬ ತವಕ ಉಂಟಾಯಿತು. ಪರಶಿವನೊಡನೆ ಉಂಡ ಮಹಾನುಭಾವನನ್ನು ಕಾಣಬೇಕೆಂಬ ಕಾತುರ ಹೆಚ್ಚಿತು. ಅವನನ್ನು ಕಂಡು ಧನ್ಯನಾಗಬೇಕೆಂದು ಬಯಸಿ ಕಾಲ್ನಡೆಯಲ್ಲೇ ಹೊರಟನು. ಎಂದು ಬರಿಗಾಲಿನಲ್ಲಿ ನಡೆದು ಅರಿಯದ ಪರಮ ಸುಖಿಯಾದ ಚೋಳರಾಜನು ಅಂದು ಆನೆ, ಕುದುರೆಗಳ ಮೇಲೆ ಪಯಣಿಸದೆ ನಡೆದುಕೊಂಡೇ ಬಂದನು. ಅವನ ಬಲದಲ್ಲಿ ಅವನ ಪರಿವಾರ ಸಾಗಿ ಬಂದಿತು. ಎದುರಿಗೆ ಸಿಕ್ಕವರನ್ನು ಚೆನ್ನನನ್ನು ತೋರಿಸೆಂದು ಕೇಳುತ್ತಾ ಚೋಳನು ಮುಂದುವರಿದನು. ಲಿಂಗದೊಡನೆ ಉಂಡ ಚೆನ್ನನನ್ನು ತೋರಿರೇ ಎಂದವನು ಪರಿಪರಿಯಾಗಿ ವಿನಂತಿಸಿಕೊಂಡನು. ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನು ಹುಡುಕಲು ಹಟ್ಟಿದನು. ಕೊನೆಗೆ ನೆರೆಮನೆಯವರಿಂದ ಚೆನ್ನನ ಮನೆಯನ್ನು ತಿಳಿದುಕೊಂಡು ಅವನಿದ್ದಲ್ಲಿಗೆ ತೆರಳಿದನು. ಪ್ರಶ್ನೆ 5. ಚೆನ್ನಯ್ಯನಿಗೆ ಶಿವನು ಗಣಪದವಿ ನೀಡಿದ ಪ್ರಸಂಗವನ್ನು ವಿವರಿಸಿ. ಉತ್ತರ. ಶಿವನು ಮಾದರ ಚೆನ್ನನ ಭಕ್ತಿಯನ್ನು ಮನಸಾರೆ ಮೆಚ್ಚಿಕೊಂಡನಲ್ಲದೆ ಅವನು ಗುಪ್ತ ಭಕ್ತಿಯನ್ನು ಜಗತ್ತಿಗೆ ತಿಳಿಯುವಂತೆ ಮಾಡುವನು. ಚೋಳರಾಜನು ಶಿವನಿಂದ ಮಾದರ ಚೆನ್ನನು ಭಕ್ತಿಯ ಮಹಿಮೆಯನ್ನು ಅರಿತು ಅವನ ಗುಡಿಸಲಿಗೆ ಬಂದು ಅವನ ಪಾದಕ್ಕೆ ನಮಸ್ಕರಿಸಿದ ನಂತರ ಚೆನ್ನನನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿ ಶಿವಾಲಯಕ್ಕೆ ಕರೆತರುವನು. ಇದೆಲ್ಲದರಿಂದಾಗಿ ತನ್ನ ಭಕ್ತಿಯ ವಿಚಾರ ಬಯಲಾದುದರಿಂದ
ಇನ್ನು ತಾನು ಬದುಕಿರಬಾರದೆಂದು ಚೆನ್ನನು ಆತ್ಮಾಹುತಿಗೆ ಮುಂದಾದನು. ಆಗ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ಸಂತೈಸುವನಲ್ಲದೆ ಪುಷ್ಪಕ ವಿಮಾನದಲ್ಲಿ ಕುಳ್ಳರಿಸಿಕೊಂಡು ಕೈಲಾಸಕ್ಕೆ ಕರೆತಂದನು. ಅಲ್ಲಿ ಚೆನ್ನನನ್ನು ಪಾರ್ವತಿಗೆ ತೋರಿಸುವನು. ಇತರರೆಲ್ಲರಿಗೂ ಮಾದರ ಚೆನ್ನನನ್ನು ಪರಿಚಯಿಸಿ ಚೆನ್ನನಿಗೆ ಶಿವಗಣ ಪದವಿಯನ್ನು ನೀಡಿ ಸಂತೋಷಿಸುವನು. ಹೀಗೆ ಮಾದರ ಚೆನ್ನನು ತನ್ನ ಸರಳವಾದ ಮನಪೂರ್ವಕವಾದ ಭಕ್ತಿಯಿಂದ ಶಿವಗಣ ಪದವಿಯನ್ನು ಪಡೆದು ಮಹಾಶಿವ ಶರಣನೆನಿಸಿದನು. ಅವನ ಬದುಕು ಆಡಂಬರದ ಭಕ್ತಿಗಿಂತ ಅಂತರಂಗದ ಭಕ್ತಿ ಮುಖ್ಯವೆಂಬುದನ್ನು ಸಾರಿ ಹೇಳಿದೆ. ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ. ರ ಇದು ಹಳೆಗನ್ನಡದ ರ, ಇದು ಹೊಸಗನ್ನಡದ ರ. ಬಿರದ, ತೆರದೆ, ಅರವತ್ತು, ಮರೆಮಾಡಿ, ಮೀರುತ, ತೋರಿದೆ, ಹೊರಗೆ, ಹೇರಿ, ನೆರೆ. ಇದು ಹಳೆಗನ್ನಡದಲ್ಲಿ ಬಳಸುವಂತಹ ಳ. ದಿನ್, ಪೀಳಿಗೆ, ಬಳಿಕೆ, ಸೂಳ್, ಮುಳಿದು.